ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಆಪ್ತರ ಮನೆಯ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕಾಗಿ ಬಂದಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ ಮತ್ತೆ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ನಾಳೆ ಸಂಜೆ ರಾಹುಲ್ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಸರ್ಕಾರದ ಬಿಕ್ಕಟ್ಟಿನ ಬಗ್ಗೆ ಮಹತ್ವದ ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಫೈಟ್ ನಡೆಯುತ್ತಿರುವ ಹೊತ್ತಿನಲ್ಲೇ ನಾಳೆ ಕ್ಯಾಬಿನೆಟ್ ಸಭೆ ನಡೆಯಲಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಚಿವ ಸಂಪುಟ ಪುನರ್ರಚನೆ ಹಾಗೂ ನಾಯಕತ್ವ ಬದಲಾವಣೆಯ ನಡುವೆ ನಡೀತಾ ಇರುವಂತಹ ಈ ಕ್ಯಾಬಿನೆಟ್ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಸಾರಿಗೆ ನೌಕರರ ಸಂಘಟನೆಯೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ವಾಯವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ಶಾಸಕ ರಾಜು ಕಾಗೆ, ಬಿಎಂಟಿಸಿ ಅಧ್ಯಕ್ಷ ವಿಎಸ್ ಆರಾಧ್ಯ, ಉಪಾಧ್ಯಕ್ಷ ನಿಕೇತ್ ರಾಜ್ ಮೌರ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆಗಿನ ಸಭೆಗೂ ಮುಂಚಿತವಾಗಿ ಸಾರಿಗೆ ಸಚಿವರೊಂದಿಗೆ ಸಿಎಂ ಚರ್ಚೆ ನಡೆಸಿದರು. ಬೇಡಿಕೆ ಈಡೇರಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದಿದ್ದಾವೆ. ರಸ್ತೆ ಅಪಘಾತದಲ್ಲಿ ನಿನ್ನೆ ಮೃತಪಟ್ಟಿದ್ದ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಹಾಗೂ ಅವರ ಸಹೋದರ ಸೇರಿದಂತೆ 4 ಅಂತ್ಯಕ್ರಿಯೆಯನ್ನು ಹುಟ್ಟೂರು, ಬೆಳಗಾವಿಯ ರಾಮದುರ್ಗದಲ್ಲಿ ನೆರವೇರಿಸಲಾಗಿದೆ. ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಮಹಾಂತೇಶ್ ಬೀಳಗಿ ನಿಧನಕ್ಕೆ ಸ್ನೇಹಿತರು, ಬಂಧು ಬಳಗ ಹಾಗೂ ಸಾರ್ವಜನಿಕರು ತೀವ್ರ ಶೋಕ ವ್ಯಕ್ತಪಡಿಸಿದ್ದು, ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಬೀಳಗಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಂವಿಧಾನ ದಿನಾಚರಣೆ ಪ್ರಯುಕ್ತ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ, ಸಂವಿಧಾನ ಪೀಠಿಕೆ ಹೇಳೋದಕ್ಕೆ ಶಾಸಕರು, ಸಂಸದರಿಗೆ ಬರುವುದಿಲ್ಲ, ಐಎಎಸ್, ಕೆಎಎಸ್ ಅಧಿಕಾರಿಗಳಿಗೂ ಕೂಡ ನೋಡದೆ ಹೇಳೋದಕ್ಕೆ ಬರುವುದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ಸಂಬಂಧ ಇನ್ನಿಬ್ಬರು ಆರೋಪಿಗಳನ್ನು ಬಂಧಿಸಿದ ಎನ್ಐಎ ಕೋರ್ಟ್ ಮುಂದೆ ಹಾಜರುಪಡಿಸಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳಾದ ಅಮೀರ್, ರಶೀದ್ ಅಲಿ ಮತ್ತು ಸೋಹೇಬ್ನನ್ನ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಇಲ್ಲಿವರೆಗೆ ಈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮುಂಬೈನಲ್ಲಿ 252 ಕೋಟಿ ರೂಪಾಯಿಗಳ ಮೌಲ್ಯದ ಡ್ರಗ್ಸ್ ಸೀಸ್ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ಗೆ ಮುಂಬೈ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಒರಿ ಅಲಿಯಾಸ್ ಉರ್ಹಾನ್ ಅವತ್ರ ಮನೆಗೆ ಮುಂಬೈನ ಮಾದಕ ದ್ರವ್ಯ ವಿರೋಧಿ ಸಂಸ್ಥೆ ಹಾಗೂ ಮುಂಬೈ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಶ್ರದ್ಧಾ ಕಪೂರ್ ಸಹೋದರನ ವಿಚಾರಣೆಯ ಬಳಿಕ ಸಮನ್ಸ್ ನೀಡಲಾಗಿದೆ. ನಿರ್ಮಾಣ ಹಂತದ ಇಂದಿರಮ್ಮ ವಸತಿ ನಿಲಯ ಕಾಮಗಾರಿ ವೀಕ್ಷಣೆಗೆ ತೆರಳಿದ್ದ ವೇಳೆ ಛಾವಣಿ ಕುಸಿದು ಬಿದ್ದ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಘಟನೆಯಲ್ಲಿ ತೆಲಂಗಾಣದ ವೇಮನವಾಡಿ ಶಾಸಕರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಆದರೆ ಸರ್ಕಾರದ ಯೋಜನೆಯ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದಾವೆ. ಗದಗದ ಮುಳುಗುಂದ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಶೀಘ್ರವೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಅನ್ನದಾತರು ಒತ್ತಾಯಿಸ್ತಾ ಇದ್ದಾರೆ. ಹೆದ್ದಾರಿಯಲ್ಲಿ ಅಡುಗೆ ಮಾಡಿ ಊಟಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಿರ್ಮಾಣ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. 33 ಕ್ರಸ್ಟ್ ಗೇಟ್ ನಿರ್ಮಾಣಕ್ಕೆ ತಜ್ಞರು ಸೂಚನೆ ನೀಡಿದ್ದು, ವಿಜಯನಗರದ ಹೊಸಪೇಟೆಯ ಟಿಬಿ ಡ್ಯಾಮ್ ಗೇಟ್ ನಿರ್ಮಾಣ ಕಾರ್ಯ ನಡೀತಾ ಇದೆ. 33 ಕ್ರಸ್ಟ್ ಗೇಟ್ಗಳಲ್ಲಿ ಸದ್ಯ 16 ಗೇಟ್ಗಳು ರೆಡಿಯಾಗಿವೆ. ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿದೆ, ಜಲಸಂಪನ್ಮೂಲ ಇಲಾಖೆಗೆ ಹಣವೇ ಬಿಡುಗಡೆ ಮಾಡಿಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆ ಆರಂಭವಾಗಿದೆ. ಇಂದಿನಿಂದ ಡಿಸೆಂಬರ್ 4ರವರೆಗೂ ದತ್ತ ಜಯಂತಿ ಆಚರಣೆ ನಡೆಯುತ್ತೆ. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎರಡೂ ಸಮುದಾಯದ ಜೊತೆಗೆ ಸಭೆ ನಡೆಸಿ ಸಹಕಾರಕ್ಕೆ ಕೋರಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಅಂತ ಎಸ್ಪಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಉತ್ತರ ಸುಮಾತ್ರಾ ಎಂಬಲ್ಲಿ 4.5 ತೀವ್ರತೆಯ ಭೂಕಂಪ ಸಂಭವಿಸಿದೆ ಅಂತ ಅಂತಾರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇನ್ನು ಅಫ್ಘಾನಿಸ್ತಾನದಲ್ಲೂ 4.4 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಹಾಂಗ್ಕಾಂಗ್ನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ತೈಪೂ ಜಿಲ್ಲೆಯ ಬಹುಮಹಡಿ ವಸತಿ ಸಂಕೀರ್ಣದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು 13 ಮಂದಿ ಸಾವಿಗೀಡಾಗಿದ್ದಾರೆ. ಹಲವರು
ಇದರಲ್ಲಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. 30ಕ್ಕೂ ಹೆಚ್ಚು ಅಂತಸ್ತಿನ 6-7 ಕಟ್ಟಡಗಳು ಧಗಧಗ ಹೊತ್ತಿ ಉರಿತಿರುವಂತಹ ದೃಶ್ಯ ಭಯಭೀಕರವಾಗಿದೆ. ಉತ್ತರ ಪ್ರದೇಶದ ಹಮೀರ್ಪುರದಲ್ಲಿ ಸಾಮೂಹಿಕ ವಿವಾಹ ಏರ್ಪಡಿಸಿದ್ದು 383 ಜೋಡಿಗಳು ಹಸೆಮಣೆ ಏರಿವೆ. ಇದರಲ್ಲಿ ವಿಶೇಷ ಅಂದರೆ ಚಿಪ್ಸ್ ಸೇರಿದಂತೆ ಸ್ನ್ಯಾಕ್ಸ್ ಪಡೆಯೋದಕ್ಕಾಗಿ ಜನರು ಮುಗಿಬಿದ್ದಿದ್ರು. ವಿಶೇಷ ಆದರೆ ಮದುವೆ ಹೆಣ್ಣು ಕೂಡ ಚಿಪ್ಸ್ಗಾಗಿ ಪೈಪೋಟಿ ನಡೆಸಿರುವಂತಹ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೆಎಸ್ಸಿಎ ಚುನಾವಣೆಯಲ್ಲಿ ನಾಮಪತ್ರ ತಿರಸ್ಕರಿಸಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿದೆ. ಎನ್ ಶಾಂತಕುಮಾರ್ ಅವರು ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ನಡೆಸಿರುವ ನ್ಯಾಯಾಲಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಿದೆ. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳ ಪಟ್ಟಿಯನ್ನು ನಾಳೆವರೆಗೆ ಪ್ರಕಟಿಸದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ವೆಂಕಟೇಶ್ ಪ್ರಸಾದ್, ಕಲ್ಪನಾ ವೆಂಕಟಾಚಾರ್ಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಗುವಾಹಟಿ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ಹೀನಾಯ ಸೋಲನ್ನು ಕಂಡಿದೆ. ಭಾರತ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡ 408 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಇನ್ನು ಆಫ್ರಿಕಾದ ಪರ ಸೈಮನ್ ಹಾರ್ಮರ್ 6 ವಿಕೆಟ್ ಕಬಳಿಸಿ ಭಾರತದ ಸೋಲಿಗೆ ಪ್ರಮುಖ ಆಟಗಾರ ಎನಿಸಿದ್ದಾರೆ. ಇನ್ನು ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಪಾಕಿಸ್ತಾನ 4ನೇ ಸ್ಥಾನಕ್ಕೇರಿದ್ದು ಭಾರತ 5ನೇ ಸ್ಥಾನಕ್ಕೆ ಇಳಿದಿದೆ. 2030ರ ಶತಮಾನೋತ್ಸವದ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸುವ ಬಿಡ್ಡನ್ನು ಭಾರತ ಗೆದ್ದಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತದ ಜನರಿಗೆ ಮತ್ತು ಕ್ರೀಡಾ ಪರಿಸರ ವ್ಯವಸ್ಥೆಗೆ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಸಾಮೂಹಿಕ ಬದ್ಧತೆ ಮತ್ತು ಕ್ರೀಡಾ ಮನೋಭಾವ ಭಾರತವನ್ನು ಜಾಗತಿಕ ಕ್ರೀಡಾ ನಕ್ಷೆಯಲ್ಲಿ ದೃಢವಾಗಿ ಇರಿಸಿದೆ. ವಸುದೈವ ಕುಟುಂಬಕಂ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ನಡೀತಿರುವಂತಹ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಬಣಗಳ ಮಧ್ಯೆ ಏನಾಗ್ತಾ ಇದೆ, ಸಾರಥ್ಯ ಬದಲಾಗುತ್ತಾ ಇಲ್ವಾ, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರಗಳು ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲೇ ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಸಭೆ ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದ್ದಾವೆ ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ಅನ್ನುವಂತಹ ಪ್ರಶ್ನೆ ಇದ್ದೇ ಇದ್ದು ಬಹುತೇಕ ಇದೇ ಶನಿವಾರದಂದು ಇದೊಂದು ಪರಿಹಾರ ಸಭೆ ನಡೀಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಸಾಗಿದೆ. ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿ ಅವ್ರಿಗೆ ಆಸೆ ಇದ್ದೇ ಇರೋದು ಆಗ್ಬೇಕಂತ 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷ. ಯಾರ ಆಫರು ನನಗೆ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನೊಳಗಿನ ಕುರ್ಚಿ ಕಚ್ಚಾಟಕ್ಕೆ ಕ್ಲೈಮ್ಯಾಕ್ಸ್ ಅನ್ನುತ್ತಲೇ ದಿನ ಮುಂದಕ್ಕೆ ಸಾಗುತ್ತಿದೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿ.ಕೆ. ಶಿವಕುಮಾರ್ ಸಾಲು ಸಾಲು ಸಭೆ, ಪೂಜೆ, ಪ್ರಾರ್ಥನೆಗಳನ್ನ ಮಾಡುತ್ತಲೇ ಇದ್ದಾರೆ. ಶಾಸಕರು ಸಚಿವರ ವಿಶ್ವಾಸ ಗಳಿಸಲು ಹರಸಾಹಸ ಮಾಡುತ್ತಿದ್ದು ಇದೀಗ ಸಿದ್ದು ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೂ ಶಿವಕುಮಾರ್ ಸಂಧಾನದ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಜೊತೆ ಡಿ.ಕೆ. ಶಿವಕುಮಾರ್ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಸಿಎಂ ಪಟ್ಟಕ್ಕೆ ಏರಲು ಸಿದ್ದರಾಮಯ್ಯ ಸಹಕಾರ ಸಮ್ಮತಿ ಬೇಕಾಗಿರುವ ಕಾರಣಕ್ಕೆ ಸತೀಶ್ ಮೂಲಕ ಸಿದ್ದರಾಮಯ್ಯ ಮನವೊಲಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನುವುದು ಕಾಂಗ್ರೆಸ್ ಪಡಸಾಲೆಯಲ್ಲಿ ಓಡಾಡುತ್ತಿರುವ ಬಿಸಿ ಬಿಸಿ ಮಾತು. ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಸಿಎಂ ಮನವೊಲಿಸಿ ಎಂದು ಶಿವಕುಮಾರ್ ವಿನಂತಿ ಮಾಡಿದ್ದಾರಂತೆ. ಉಳಿದ ಅವಧಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಹೇಳಿ ಸಿದ್ದರಾಮಯ್ಯ ಪಕ್ಷಕ್ಕೆ ಬಂದಾಗಿನಿಂದ ಅಧಿಕಾರದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದೆ. ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲೇ ಸರ್ಕಾರ ನಡೆಸ್ತೇನೆ. ನಾನು ಸಿಎಂ ಮಾತ್ರ, ನೀವೇ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಬಯಸಿದ ಖಾತೆಯನ್ನು ಕೊಡುತ್ತೇನೆ. ನನ್ನ ರೀತಿ 2 ಹುದ್ದೆಗಳಲ್ಲಿ ಮುಂದುವರೆಯಿರಿ. ನಾವೆಲ್ಲ ಒಟ್ಟಾಗಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರೋಣ ಎಂದು ಸತೀಶ್ ಜೊತೆ ಶಿವಕುಮಾರ್ ಹೇಳಿಕೊಂಡಿದ್ದಾರಂತೆ. ಆದ್ರೆ ಡಿಸಿಎಂ ಮಾತಿಗೆ ಸತೀಶ್ ಜಾರಕಿಹೊಳಿ ಜಾಣ ಉತ್ತರ ಕೊಟ್ಟು ಬಂದಿದ್ದಾರಂತೆ. ನಿಮ್ಮ ಎಲ್ಲಾ ಮಾತುಗಳನ್ನು ಸಿಎಂಗೆ ತಿಳಿಸುತ್ತೇನೆ ಎನ್ನುತ್ತಲೇ ಸತೀಶ್ ಜಾರಕಿಹೊಳಿ ವಸ್ತುಸ್ಥಿತಿಯನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರಂತೆ. ಸಿಎಂ ಅವರ ಮನವೊಲಿಸುವಷ್ಟು ದೊಡ್ಡವನಲ್ಲ ನಾನು. ಸಿಎಂ ಹುದ್ದೆ ಬಿಟ್ಟುಕೊಡಿ ಅಂತ ಸಿಎಂಗೆ ನಾನು ಹೇಳೋದಕ್ಕಾಗೋದಿಲ್ಲ. ಹೈಕಮಾಂಡ್ ಇದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಎಂದಷ್ಟೇ ಹೇಳಿದ್ದಾರೆ ಎನ್ನುವುದು ಸದ್ಯಕ್ಕೆ ಕಾಂಗ್ರೆಸ್ ಪಾಳಯದಲ್ಲಿ ಸಿಗುತ್ತಿರುವ ಮಾಹಿತಿ. ಹಾಗಿದ್ರು ಇವತ್ತು ಮಾಧ್ಯಮದ ಜೊತೆ ಮಾತನಾಡಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಭೇಟಿಯ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ ಕೆಪಿಸಿಸಿಲಿ ಆಗ್ತಾ ಇರ್ತವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೆ ಇದರಲ್ಲಿ ಅಂಥದ್ದು ವಿಶೇಷ ಅನಿಸ್ತಾ ಇಲ್ಲ.
ಸರ್ಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ಮಾಡ್ತಾರೆ, ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾತ್ರ ಏನೂ ಇರಲ್ಲ. ಇವತ್ತು CM ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಇದೇ ವೇಳೆ ಡಿಕೆಶಿ ಜೊತೆಗಿನ ಮೀಟಿಂಗ್ ನಂತರವೂ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ನಮ್ಮ ನಾಯಕ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ, ಅಗತ್ಯ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಅವರು ದೊಡ್ಡ ಬಲ ಎಂದು ವಾದ ಮಂಡಿಸಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ರಾಜಕೀಯದಿಂದ ನಿವೃತ್ತಿ ಪಡೀತಾರೆ ಅಂತಾದ್ರೆ ಅದಾದ ನಂತರವೂ ಅವರ ಸೇವೆ ಕಾಂಗ್ರೆಸ್ಗೆ ಬೇಕಾಗಿದೆ ಎನ್ನುವ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವದ ಮೇಲೆ ಅಚಲ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುರುಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರುಸ್ಕೊಂಡಿದ್ದೀವಿ. ಅದು ಹಿಂದೂ ಇದ್ಯರ್ಥ, ಇವತ್ತು ಕೂಡ ಇದ್ದಿದ್ದೇರ, ಅದರಲ್ಲೇನು ಬದಲಾವಣೆ ಇರೋಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದನ್ನ ಕೆಲವರು ಹೇಳ್ತಿದ್ದಾರೆ, ನಾವು ಕೂಡ ಅದನ್ನ ಹೇಳಿದ್ದೀವಿ. ಆಪ್ತ ಶಾಸಕರ ಜೊತೆ ಸಾಹುಕಾರ್ ಲಂಚ್ ಪಾಲಿಟಿಕ್ಸ್. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ಲಂಚ್ ಮೀಟಿಂಗ್ ನಡೆಸಿದ್ದಾರೆ. ಶಾಸಕರಾದ ಹಂಪನಗೌಡ ನಾಯಕ್, ಕಂಪ್ಲಿ ಗಣೇಶ್, ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಪಠಾಣ್, ವಿಶ್ವಾಸ್ ವೈದ್ಯ, ಪ್ರಕಾಶ್ ಕೋಳಿವಾಡ ಹಾಗೂ ಪಾವಗಡ ಶಾಸಕ ವೆಂಕಟೇಶ್ ಜೊತೆ 1 ಗಂಟೆಗೂ ಹೆಚ್ಚು ಸಮಯ ಚರ್ಚೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಶಾಸಕರ ಸಭೆ ನಡೆಸಿದ್ಯಾಕೆ, ಏನಿದರ ಗುಟ್ಟು, ಹೀಗೆ 10 ಹಲವು ಪ್ರಶ್ನೆಗಳು ಉದ್ಭವಿಸಿವೆ. ಸತೀಶ್ ಜಾರಕಿಹೊಳಿ ಮೂಲಕ ಸಿದ್ದರಾಮಯ್ಯ ಮನವೊಲಿಕೆಗೆ ಮುಂದಾಗಿರುವ ಡಿಕೆ ಶಿವಕುಮಾರ್ಗೆ ಮತ್ತೋರ್ವ ಸಿದ್ದು ಆಪ್ತ ಮಾಜಿ ಸಚಿವ KN ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ವಿಸರ್ಜನೆ ಮಾಡಿ ಎಲ್ಲಾ ಚುನಾವಣೆಗೆ ಹೋಗಿಬಿಡೋಣ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೆಜಾರಿಟಿ ತಗೊಂಡು ಬರೋಣ, ಆಗ ಅವರೇ 5 ವರ್ಷ ಸಿಎಂ ಆಗಲಿ ಎಂದು ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸಿಎಂ ಆಯ್ಕೆಯನ್ನು CLPಯಲ್ಲಿ ಮಾಡಬೇಕಾಗುತ್ತದೆ ಎಂದು ನೆನಪಿಸಿದ್ದಾರೆ. ಮುಂದೆ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ, ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಂವಿಧಾನ ದಿನಾಚರಣೆಯಲ್ಲೂ ಸಿಎಂ ಕುರ್ಚಿ ಕಚ್ಚಾಟ ಸದ್ದು ಮಾಡಿತ್ತು. ಕುರ್ಚಿಗಳು ಖಾಲಿ ಇದ್ದರೂ ಕೂಡ ಕೂರದಿದ್ದ ಕಾರ್ಯಕರ್ತರನ್ನು ಕಿಚ್ಚಾಯಿಸಿದ್ರು ಡಿಕೆ. ನಿಮಗ್ಯಾರಿಗೂ ಕುರ್ಚಿ ಬೆಲೆ ಗೊತ್ತಿಲ್ಲ, ಹಿಂದೆ ಇದ್ದರೆ ಹಿಂದೆಯೇ ಇರಬೇಕಾಗತ್ತೆ ಅಂದ್ರು. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ, ಇವ್ರಿಗೆ ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ, ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಇದೇ ವೇದಿಕೆಯಲ್ಲದೆ ಮಾತು ಉಳಿಸಿಕೊಳ್ಳುವ ಬಗ್ಗೆಯೂ ಮಾತಾಡಿದ ಡಿಕೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೂ ಟಾಂಗ್ ಕೊಟ್ಟಿದ್ದಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನು ಒಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಇಷ್ಟೆಲ್ಲ ಆದ್ಮೇಲೆ ಎಲ್ಲಾ ಗೊಂದಲಗಳಿಗೂ ತೆರೆಗೆಳೆಯೋ ಥರಾನೇ ಮಾತಾಡಿದ್ರು ಡಿಕೆಶಿ. ಎಲ್ಲ 140 ಶಾಸಕರು ಒಟ್ಟಾಗಿದ್ದೇವೆ, ಇಲ್ಲಿ ವ್ಯಕ್ತಿ ಪೂಜೆಗಿಂತಲೂ ಪಕ್ಷ ಪೂಜೆ ಮುಖ್ಯ ಅಂದ್ರು. ಬಿಜೆಪಿಯವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ 140 ಜನ ಒಟ್ಟಾಗಿದ್ದೀವಿ. ಸೊ ನಾನು ಸತೀಶು ನಾವು ಕೊಲಿಗಾಗಿದ್ದೀವಿ. ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ, ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಇದರ ನಡುವೆ ಶಿವಕುಮಾರ್ ಅವರ ಆಪ್ತ ಶಾಸಕರೆಲ್ಲ ಬೆಂಗಳೂರಿಗೆ ಬಂದು ಸೇರುತ್ತಿದ್ದಾರೆ. ಶಿವಕುಮಾರ್ ಪರವಾಗಿ ನಿಲ್ಲಲು ಅವರ ಆಪ್ತ ಶಾಸಕರು ಮತ್ತಷ್ಟು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗುತ್ತಿರೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. DK ಶಿವಕುಮಾರ್ ಅವರು ಈ ಜಿಲ್ಲೆಯ ಮಗ, ನನ್ನ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಲಿ ಇರಬೇಕಾಗ್ತದೆ. ಈ ಮಧ್ಯೆ ಶಿವಕುಮಾರ್ 200% ಸಿಎಂ ಆಗೇ ಆಗ್ತಾರೆ ಎಂಬ ವಿಶ್ವಾಸದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಇದ್ದಾರೆ. ಆದ್ರೆ ಇದೆಲ್ಲ ಅತಿಯಾದ ಆತ್ಮವಿಶ್ವಾಸ ಎಂದು ಸಿಎಂ ಪಾಳಯದಿಂದ ಕೌಂಟರ್ ಅಟ್ಯಾಕ್ ಶುರುವಾಗಿದೆ. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದ್ದೀನಿ. ಭಾಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದರೆ ಭಾಳ ಸಂತೋಷ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ, ಅದರಲ್ಲಿ ಅವರು ಒಬ್ಬರು. ನವೆಂಬರ್ 29ಕ್ಕೆ ಕುರ್ಚಿ ಕಚ್ಚಾಟದ ಕ್ಲೈಮ್ಯಾಕ್ಸ್. ದೆಹಲಿ ಅಂಗಳದಲ್ಲೇ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಮದ್ದು. ರಾಜ್ಯ ಕುರ್ಚಿ ಕಚ್ಚಾಟದ ಸಂಧಾನಕ್ಕೆ ಮುಹೂರ್ತ ಬಹುತೇಕ ಫಿಕ್ಸ್ ಆದಂತಿದೆ. ನವೆಂಬರ್ 29ಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಡಿಸಿಎಂ ನಡುವೆ ಸಂಧಾನ ಸಭೆಯನ್ನ ನಡೆಸಲು ತಯಾರಿಗಳು ಆರಂಭವಾಗಿವೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟಿನ ಬಗ್ಗೆ ರಾಹುಲ್ ಗಾಂಧಿಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ಕರ್ನಾಟಕದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಎರಡೂ ಬಣಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಹಾಗೂ ವ್ಯತಿರಿಕ್ತವಾಗಿರುವ ಅಭಿಪ್ರಾಯಗಳ ಬಗ್ಗೆ ರಾಹುಲ್ ಗಾಂಧಿಗೆ ಖರ್ಗೆ ವಿವರಿಸಿದ್ದಾರೆ. ನಾಳೆ ಸಂಜೆ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಡುವೆ ಮತ್ತೊಂದು ಸುತ್ತಿನ ಸಮಾಲೋಚನೆ ನಡೆಯಲಿದ್ದು, ಅದರಲ್ಲಿ ಅಂತಿಮವಾಗಿ ಸಿಎಂ ಹಾಗೂ ಡಿಸಿಎಂ ಅವರನ್ನು ಯಾವಾಗ ದೆಹಲಿಗೆ ಕರೆಯಿಸಿ ಮಾತನಾಡಬೇಕು ಎಂಬ ಬಗ್ಗೆ ತೀರ್ಮಾನ ಕೈಗೊಳ್ಳುವ ನಿರೀಕ್ಷೆಯಿದೆ. हम सुलझाएंगे. हम हाईकमांड के लोग मैं हूँ, हमारे राहुल जी हैं, हमारे नेता श्रेष्ठ नेता सोनिया गांधी जी है. हम बैठ के सोच के उसको कुछ किस ढंग से क्या कर रहे हैं, कैसा चल रहा है, उसको क्या करना है, जो मेडिसिन देना है वो देंगे उसके तहत. ಇದರ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಸಚಿವರು ನಾಯಕರ ಬಹಿರಂಗ ಹೇಳಿಕೆಗಳು ನಿಂತಿಲ್ಲ. ಎಲ್ಲರೂ ಹೈಕಮಾಂಡ್ ಕಡೆಗೆ ಮುಖ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸೇರಿಸುತ್ತಿದ್ದಾರೆ. ಡಿಸಿಎಂ ಅವರು ಮುಖ್ಯಮಂತ್ರಿ ಆಗಬೇಕಂತ ಕೇಳೋದೇನು ತಪ್ಪಿಲ್ಲ, ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋದು ಕೇಳೋದೇನು ತಪ್ಪಿಲ್ಲ. ಆದರೆ ಅದನ್ನು ಸರಿ ಮಾಡುವಂತ ನಿರ್ಧಾರ ಮಾಡೋದು ಯಾರು? ಕೇಂದ್ರ ನಾಯಕರು ಮಾಡಬೇಕಲ್ವಾ? ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕೇ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಕಾಂಗ್ರೆಸ್ನೊಳಗಿನಾಗಿ ಎಲ್ಲ ಬೆಳವಣಿಗೆಗಳನ್ನು ಬಿಜೆಪಿ ಸಹಜವಾಗಿ ಟೀಕಿಸಿದೆ. ಕಚ್ಚಾಟದಿಂದಾಗಿ ಆಡಳಿತ ವ್ಯವಸ್ಥೆ ಕುಸಿದಿದೆ, ಜನ ಬೇಸತ್ತಿದ್ದಾರೆ ಎಂದು ಕಮಲ ನಾಯಕರು ಗುಡುಗಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಎಲ್ಲವನ್ನೂ ಬಗೆಹರಿಸಿಕೊಂಡು ಬನ್ನಿ ಅಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ನಡೆಯುತ್ತದೆ ಎಂಬ ಮಾತು ಕಳೆದೆರಡು ತಿಂಗಳಿನಿಂದ ಜೋರಾಗಿಯೇ ಸದ್ದು ಮಾಡುತ್ತಿತ್ತು. ಆಗೆಲ್ಲ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಎನ್ನುತ್ತಿದ್ದವರ ನಡುವೆ ನವೆಂಬರ್ನ ಕುರ್ಚಿ ಕದನ ಈಗ ಜೋರಾಗಿಯೇ ನಡೆಯುತ್ತಿದೆ. ನವೆಂಬರ್ ತಿಂಗಳು ಮುಗಿಯೋದಕ್ಕೆ ಇನ್ನು 3 ದಿನ ಆಗಿದೆ. ಅಷ್ಟರೊಳಗೆ ಈಗ ಹಚ್ಚಿರುವ ಕಿಡಿಯನ್ನ ಆರಿಸ್ತಾರ ಅಥವಾ ಅದು ಸರಕಾರವನ್ನ ಇನ್ನಷ್ಟು ಕಾಲ ಸುಡುತ್ತಲೇ ಇರುವಂತೆ ನೋಡಿಕೊಳ್ತಾರಾ ಎನ್ನುವುದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಸಿಎಂ ಕುರ್ಚಿ ವಿಚಾರ ಈಗ ಸಮುದಾಯಗಳತ್ತ ಕೂಡ ಬಂದಿದೆ. ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಈಗಾಗಲೇ ಅಹಿಂದ ವರ್ಗಗಳವರು ಹೋರಾಟಕ್ಕೆ ಇಳಿದಿದ್ದಾರೆ. ಇದರ ಮಧ್ಯೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸ್ವಾಮೀಜಿಯವರು ಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದ ಶ್ರೀಗಳು ಬಹಿರಂಗವಾಗಿ ಮಾತನಾಡಿದ್ದಾರೆ. ಮತ್ತೊಂದೆಡೆ ಅಧಿಕಾರಕ್ಕಾಗಿ ಶಿವಕುಮಾರ್ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಬಹಳ ಜೋರಾಗಿಯೇ ಸಾಗ್ತಾ ಇದ್ದಾರೆ. ಆದಷ್ಟು ಬೇಗ ಸಿಎಂ ಆಗಬೇಕು. ಸಮುದಾಯ ಬಿಟ್ಟು ರಾಜಕೀಯ, ರಾಜಕೀಯ ಬಿಟ್ಟು ಸಮುದಾಯ ಸಾಧ್ಯವೇ ಇಲ್ಲ. ಅಧಿಕಾರ ಹಂಚಿಕೆ ಅಗ್ನಿ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬೇಯುತ್ತಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಅಹಿಂದ ನಿಂತಿದ್ದು ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು ಅಂತ ಪಟ್ಟು ಹಾಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರವು ಒಂದಷ್ಟು ಮಂದಿ ನಿಂತಿದ್ದಾರೆ. ಈ ಎಲ್ಲದರ ಮಧ್ಯೆ ಈಗ ಸಮುದಾಯಗಳು ಕೂಡ ಎಂಟ್ರಿ ಆಗಿವೆ. ಡಿಕೆಶಿ ಪರ ನಿರ್ಮಲಾನಂದ ಶ್ರೀ ಬ್ಯಾಟಿಂಗ್. ಶಿಸ್ತಿನ ಸಿಪಾಯಿ ಸಿಎಂ ಆಗಬೇಕು ಎಂದ ಶ್ರೀಗಳು. ಡಿಕೆ ಶಿವಕುಮಾರ್ಗೆ ಒಕ್ಕಲಿಗರ ಮಠ ಆದಿಚುಂಚನಗಿರಿ ಜೊತೆಯೂ ಒಡನಾಟ ಚೆನ್ನಾಗಿಯೇಗಿದೆ. ಇದೀಗ ಕುರ್ಚಿ ಕದನ ಜೋರಾಗ್ತಿದ್ದಂತೆ ಡಿಕೆ ಶಿವಕುಮಾರ್ ಬೆನ್ನಿಗೆ ಒಕ್ಕಲಿಗರ ಮಠ ನಿಂತಿದೆ. ಚನ್ನರಾಯಪಟ್ಟಣದ ಕುಂದೂರಿನಲ್ಲಿ ಮಾತನಾಡಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದ ಶ್ರೀ, ಡಿಕೆಶಿ ನಮ್ಮ ಜೊತೆ ಮಾತನಾಡಿಲ್ಲ, ಆದರೆ ಅವರ ಬಗ್ಗೆ ಸಾವಿರಾರು ಮಂದಿ ನಮಗೆ ಕರೆ ಮಾಡ್ತಿದ್ದಾರೆ. 2.5 ವರ್ಷ ಆದ ಮೇಲೆ ಡಿಕೆಶಿ ಸಿಎಂ ಆಗಬೇಕು ಅನ್ನುವ ಆಸೆ ನಮಗೂ ಇದೆ. ಪಕ್ಷಕ್ಕಾಗಿ ಅವರು ದುಡಿದಿದ್ದಾರೆ, ಹೀಗಾಗಿ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿದ್ರು. ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂತ ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಅದೇ ಭಾವನೆ ನಮಗೂ ಕೂಡ ಇದೆ. ಆ ಒಂದು ಭಾವನೆಗೆ ಪೂರಕವಾಗಿ ಅವರ ಹೈಕಮಾಂಡ್ ಕೆಲಸ ಮಾಡುತ್ತೆ ಅಂತ ಒಂದು ಭರವಸೆ ಇದೆ. ಆದಷ್ಟು ಬೇಗ ಅವರು ಸಿಎಂ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆ. ಆ ಭಾವನೆಗೆ ಪೂರಕವಾಗಿ ದೈವದ ಅನುಗ್ರಹ ಆಗಿರಲಿ ಅಂತ ನಾವು ಹಾರೈಸ್ತೇವೆ. ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರ್ತಕ್ಕಂಥದ್ದು. ನಮ್ಮ ಸಮುದಾಯದಿಂದ ರಾಜ್ಯವನ್ನ ಕಟ್ಟಿ ಬೆಳೆಸಲಿಕ್ಕೆ ಹಲವಾರು ನಾಯಕರುಗಳು ಹೋಗಿರೋ ಹಾಗೆ ಇವರು ಕೂಡ ಒಬ್ಬ ಪ್ರತಿಮ ನಾಯಕರಿದ್ದಾರೆ. ಜೊತೆಗೆ ಆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದೂ ಕೂಡ ತಪ್ಪಾಗಲಾರದು. ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ನಿಷ್ಠೆಯನ್ನ ಬಿಟ್ಕೊಟ್ಟವರೆಲ್ಲ ಡಿ ಕೆ ಶಿವಕುಮಾರ್ ಅವರು ಎದುರು ಕೂಡ ಗೊತ್ತು. ಪಕ್ಷದ ಉಳಿವಿಗಾಗಿ, ಪಕ್ಷದ ಏಳಿಗೆಗಾಗಿ
ಎಷ್ಟೋ ನೋವುಗಳನ್ನು ಏಕಾಂಗಿಯಾಗಿ ನಿಂತು ಅದನ್ನು ಸ್ವೀಕರಿಸಿ ಹೋರಾಡಿದಂಥದ್ದು. ಅಂತೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ತಕ್ಷಣಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನ ಮುಂದಿನ ದಿನಗಳಲ್ಲಿ ಒಂದು ವರ್ಷ ಒಳಗಡೆ ಅದಕ್ಕೆ ಆದಿಚುಂಚಿ ಮಹಾಸಂಸ್ಥಾನ ಮಠದ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಬೇಕು. ಈ ಮಧ್ಯೆ ಡಿಕೆಶಿ ಬೆನ್ನಿಗೆ ರಾಜ್ಯ ಒಕ್ಕಲಿಗರ ಸಂಘ ಕೂಡ ನಿಂತಿದೆ. ಹೀಗಾಗಿ ಒಕ್ಕಲಿಗರ ಸಂಘ ನಾಳೆ ಬೆಳಗ್ಗೆ 10:30ಕ್ಕೆ ಮಹತ್ವದ ಸುದ್ದಿಗೋಷ್ಠಿ ಕರೆದಿದೆ. ಈ ಮೂಲಕ ಡಿಕೆಶಿಯನ್ನ ಸಿಎಂ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ಇನ್ನೊಂದೆಡೆ ಬಿಜೆಪಿಯಲ್ಲಿದ್ದುಕೊಂಡೇ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಡಿಕೆಶಿ ಪರ ಬ್ಯಾಟ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. ಯಾರು ಕೇಳುವುದರಲ್ಲಿ ತಪ್ಪಿಲ್ಲ. 135 ತಂದುಕೊಟ್ಟು ನನಗೆ ಕೊಡಿ ಅಂತ ಕೇಳುವುದರಲ್ಲಿ ತಪ್ಪೇನಿದೆ? ರಾಜಕೀಯ ಶಕ್ತಿಯಲ್ಲಿ ಪಕ್ಷದ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡ್ತಾರ, ಅವರಿಗೆಲ್ಲರಿಗೂ ಕೂಡ ಅಧಿಕಾರ ಕೇಳುವಂತ ಹಕ್ಕಿದೆ. ಸಿಎಂ ಕುರ್ಚಿಗಾಗಿ ದೇವರ ಮೊರೆ ಹೋದ ಡಿಕೆಶಿ. ಇನ್ನು ಡಿಕೆ ಶಿವಕುಮಾರ್ ಸದಾ ದೈವ ಭಕ್ತರು. ಕಾಂಗ್ರೆಸ್ ನಾಯಕರ ವಿರೋಧದ ಮಧ್ಯೆಯೂ ಮಹಾಕುಂಭಮೇಳಕ್ಕೆ ಹೋಗಿ ತಮ್ಮ ದೈವ ಭಕ್ತಿ ಪ್ರದರ್ಶಿಸಿದ್ರು. ಮಠಗಳು ಮತ್ತು ದೇಗುಲಗಳಿಗೆ ಸದಾ ಭೇಟಿ ಕೊಡುತ್ತಲೇ ಇರ್ತಾರೆ. 4 ದಿನಗಳ ಹಿಂದಷ್ಟೇ ಜೇನುಕಲ್ ಸಿದ್ದೇಶ್ವರ ದೇವರ ಪಲ್ಲಕ್ಕಿಯನ್ನ ಮನೆಗೆ ಕರೆಯಿಸಿ ಪೂಜೆ ಪುನಸ್ಕಾರ ನಡೆಸಿದ್ರು. ಇವತ್ತು ಪವಾಡ ದೇವರುಗಳ ಮೊರೆ ಹೋಗಿದ್ರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಹಂದನಕೆರೆಯ ಗುರು ಸಿದ್ದೇಶ್ವರ ಗದ್ದುಗೆಯನ್ನ ಮನೆಗೆ ತರಿಸಿ ಪೂಜೆ ಕೂಡ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ ಪಡೆದುಕೊಳ್ತಿದೆ. ಹೈಕಮಾಂಡ್ ಸ್ವಲ್ಪ ಯಾಮಾರಿದ್ರು. ಬೇರೆಯದ್ದೇ ಲೆಕ್ಕಾಚಾರ ಶುರುವಾಗೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಇದಕ್ಕೆಲ್ಲ ಹೈಕಮಾಂಡ್ ಇತಿಶ್ರೀ ಹಾಡುತ್ತೆ. ಅಧಿಕಾರ ಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪೋಕ್ಸೋ ಕೇಸ್ನ ಸುಳಿಯಲ್ಲಿ ಸಿಲುಕಿದಂತಹ ಮುರುಘಾಶ್ರೀಗೆ ಇವತ್ತು ಕೋರ್ಟ್ ತೀರ್ಪಿನಿಂದಾಗಿ ಖುಲಾಸೆ ಸಿಕ್ಕಿದೆ. ಪ್ರಕರಣದ ವಿಚಾರಣೆ ನಡೆಸಿರುವಂತಹ ಚಿತ್ರದುರ್ಗ ಕೋರ್ಟ್ ಶ್ರೀಗಳನ್ನು ದೋಷಮುಕ್ತಗೊಳಿಸಿದೆ. ಆದರೆ 2ನೇ ಪೋಕ್ಸೋ ಪ್ರಕರಣದಲ್ಲಿ ಇನ್ನೂ ಕೂಡ ಆತಂಕ ಮುಂದುವರೆದಿದೆ. ಮುರುಘಾ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಚಿತ್ರದುರ್ಗದ ಮುರುಘಾ ಮಠದ ಪೀಠಾಧಿಪತಿ. ವಿವಿಧ ಸೇವೆಗಳ ಮೂಲಕ ಅಸಂಖ್ಯಾತ ಭಕ್ತಗಣ ಹೊಂದಿದ್ದವರು. ಆದರೆ ಅವರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಅಸಂಖ್ಯಾತ ಭಕ್ತರಿಗೆ ದಿಗ್ಭ್ರಾಂತಿ ಮೂಡಿಸಿತ್ತು. ಆದ್ರೀಗ ಪ್ರಕರಣದಿಂದ ಶ್ರೀಗಳಿಗೆ ಮುಕ್ತಿ ಸಿಕ್ಕಿದೆ. ಮುರುಘಾ ಶ್ರೀಗೆ ಕೋರ್ಟ್ ಕ್ಲೀನ್ ಚಿಟ್. ಮೊದಲ ಪೋಕ್ಸೋ ಕೇಸ್ನಲ್ಲಿ ದೋಷಮುಕ್ತ. ಅಂದು 2022 ಆಗಸ್ಟ್ 26 ಮೈಸೂರಿನ ನಜರಾಬಾದ್ ಠಾಣೆಗೆ ಆಗಮಿಸಿದ್ದ ಬಸವರಾಜನ್ ದಂಪತಿ ಹಾಗೂ ಮುರುಘಾ ಮಠದ ಹಾಸ್ಟೆಲ್ನ 2 ಬಾಲಕಿಯರು ಮುರುಘಾ ಸ್ವಾಮೀಜಿ, ಲೇಡಿ ವಾರ್ಡನ್ ರಶ್ಮಿ, ಬಸವಾದಿತ್ಯ, ಮ್ಯಾನೇಜರ್ ಪರಮಶಿವಯ್ಯ ಮತ್ತು ವಕೀಲ ಗಂಗಾಧರಯ್ಯ ವಿರುದ್ಧ ದೂರು ನೀಡಿದ್ರು. ದೂರು ಪಡೆದಿದ್ದ ಪೊಲೀಸರು A1 ಆಗಿ ಮುರುಘಾ ಶ್ರೀ, A2 ಆಗಿ ಲೇಡಿ ವಾರ್ಡನ್ ರಶ್ಮಿ, A3 ಬಸವಾದಿತ್ಯ ಜೊತೆಗೆ ಉಳಿದ ಆರೋಪಿಗಳನ್ನ ಇತರೆ ಆರೋಪಿಗಳನ್ನಾಗಿಸಿ FIR ದಾಖಲಿಸಿದ್ರು. ಬಳಿಕ ಪ್ರಕರಣವನ್ನ ಚಿತ್ರದುರ್ಗ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ತನಿಖೆ ಕೈಗೆತ್ತಿಕೊಂಡಿದ್ದ ಪೊಲೀಸರು ಸೆಪ್ಟೆಂಬರ್ 1ರಂದು ಶ್ರೀಗಳನ್ನ ಬಂಧಿಸಿದ್ರು. 14 ತಿಂಗಳ ಕಾಲ ಶ್ರೀಗಳು ಜೈಲಿನಲ್ಲೂ ಇದ್ರು. ವಿಚಾರಣೆ ಪೂರ್ಣಗೊಳಿಸಿದ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. ನಂತರ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆಸಲಾಯಿತು. ಮುರುಘಾ ಶ್ರೀ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದಿಸಿದ್ರು. ವಾದ ಪ್ರತಿವಾದ, ವಿಚಾರಣೆ, ಸಾಕ್ಷ್ಯಗಳ ಪರಿಶೀಲನೆ ನಡೆಸಿದ ಕೋರ್ಟ್ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶರಣರು ಸೇರಿ ಎಲ್ಲ ಆರೋಪಿಗಳನ್ನ ದೋಷಮುಕ್ತಗೊಳಿಸಿದೆ. ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಸಂವಿಧಾನದ ದಿನದ ಶುಭಾಶಯಗಳು. ಇವತ್ತು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಇನ್ನು ಸಂದರ್ಭ ಕಡಿಮೆ ಇದೆ.
ಜಯ ಸಿಗುತ್ತೆ ಅನ್ನುವಂಥದ್ದು ಒಂದು ಕಡೆ ಸಿಕ್ಕಿದೆ. ನೋ ಕಾಮೆಂಟ್ಸಿಗೆ ಏನು ಹೇಳೋದಿಲ್ಲ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ನಿರ್ಧಾರ. ಮತ್ತೊಂದು ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಆತಂಕ. ಮೊದಲ ಪ್ರಕರಣದಲ್ಲೇನೋ ಮುರುಘಾ ಶ್ರೀ ದೋಷ ಮುಕ್ತರಾಗಿದ್ದಾರೆ. ಆದರೆ ಪ್ರಕರಣದ ಕುರಿತು ಮೇಲ್ಮನವಿ ಸಲ್ಲಿಸಲು ಸರ್ಕಾರಿ ಪರ ವಕೀಲರು ನಿರ್ಧರಿಸಿದ್ದಾರೆ. ತೀರ್ಪು ಪ್ರತಿ ವಿಶ್ಲೇಷಣೆ ನಡೆಸಿ ಮೇಲ್ಮನವಿ ಸಲ್ಲಿಸುವ ನಿರ್ಧಾರ ಮಾಡಲಾಗಿದೆ. ಈ ದೋಷ ಮುಕ್ತಗೊಳಿಸಲಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಏನು ಕಾರಣ ಇದೆ ಅನ್ನೋದನ್ನ ಆದೇಶದ ಪ್ರತಿ ಸಿಕ್ಕದ ನಂತರ ಅಧ್ಯಯನ ಮಾಡಿದಾಗ ನಮ್ಗೆ ಗಮನಕ್ಕೆ ಬರುತ್ತೆ. ಯಾವ ಆಧಾರದ ಮೇಲೆ ಈ ನಿರ್ದೋಷಿ ಅನ್ನೋ ತೀರ್ಪು ಬಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. 2 ಕೇಸಲ್ಲೂ ಕೂಡ ಇವತ್ತು ಬಿಡುಗಡೆ ಆಗಿದೆ, ಅಕ್ವಿಟ್ ಅಂತ ಆಗಿದೆ. ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ. ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಸ್ಟೇಟ್ ಪರವಾಗಿ. ಅಲ್ಲ, ಅದು ಇನ್ನು ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥ, ಗೊತ್ತಾಯ್ತಾ? ಇನ್ನೊಂದು ಕೇಸಲ್ಲಿ ಅದು 2ನೇ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಸ್ಟೇ ಇದೆ. ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನೋ ಹೈಕೋರ್ಟಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇನಾದ್ರು ಸ್ಟೇ ವೆಕೆಟ್ ಆಯ್ತು ಅಂದ್ರೆ 2ನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರುವಾಗುತ್ತೆ ಪ್ರಕರಣ ಕೋರ್ಟಲ್ಲಿ. ಇನ್ನು ಮತ್ತೊಂದೆಡೆ 2ನೇ ಪೋಕ್ಸೋ ಪ್ರಕರಣದಲ್ಲಿ ಸದ್ಯ ಹೈಕೋರ್ಟ್ ತಡೆಯಾಜ್ಞೆ ಇದೆ. ಈ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಈವರೆಗೆ ಜಾಮೀನು ಅರ್ಜಿ ಕೂಡ ಸಲ್ಲಿಸಿಲ್ಲ. 2 ದಿನಗಳಲ್ಲಿ ಈ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಸದ್ಯಕ್ಕಂತೂ ಮೊದಲ ಪ್ರಕರಣದಲ್ಲಿ ಶ್ರೀಗಳಿಗೆ ರಿಲೀಫ್ ಸಿಕ್ಕಿದ್ದು ಅಸಂಖ್ಯಾತ ಭಕ್ತರು ಸಂತಸಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂಧಾನ ಇನ್ನೇನೋ ಖುಷಿಯಾಗಿ ಹಸೆಮಣೆಗೆ ಏರೋದಕ್ಕೆ ಸಜ್ಜಾಗಿದ್ರು. ಆದರೆ ಆರಂಭಗೊಳ್ಳಬೇಕಾಗಿದ್ದಂತಹ ಮದುವೆ ಅರ್ಧದಲ್ಲೇ ಮುಂದೂಡಿಕೆಯಾಗಿತ್ತು. ಮುಂದೂಡಿಕೆಯಾದಾಗ ಸಿಕ್ಕಂತಹ ಕಾರಣ ಒಂದಾಗಿದ್ದರೆ ಈಗ ಹೊರಬರ್ತಾ ಇರುವಂತಹ ಕಾರಣಗಳು ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಾ ಇದ್ದಾವೆ. ಅದನ್ನು ಮೊದಲು ತೋರಿಸ್ತೀನಿ. ಸಾಂಗ್ಲಿ ಬೆಡಗಿ ಬಾಳಲ್ಲಿ ಇದೆಂಥ ಮಹಾಮೋಸ. ಅರ್ಧದಲ್ಲೇ ನಿಂತೋಯ್ತಾ RCB ಕ್ಯಾಪ್ಟನ್ ಕಲ್ಯಾಣ. ಮದುವೆ ಅನ್ನುವುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅನ್ನೋದು ಹಿಂದೂ ಧರ್ಮದಲ್ಲಿನ ನಂಬಿಕೆ. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನುವುದು ಅತಿ ದೊಡ್ಡ ಘಟ್ಟ. ಮದುವೆ ಎಂಬುವುದು 2 ಮನಸ್ಸುಗಳು 100 ಸಂಬಂಧಗಳನ್ನು ಬೆಸೆಯುವ ಅದ್ಭುತ ಸಮಯ. ಆದರೆ ಕೆಲವರ ಬಾಳಲ್ಲಿ ಮಾತ್ರ ಇದು ಸುಳ್ಳಾಗಿ ಬಿಡುತ್ತೆ. ಇದೀಗ ಭಾರತ ತಂಡದ ಉಪನಾಯಕಿ ಸ್ಮೃತಿ ಮಂಧಾನ ಬಾಳಲ್ಲೂ ಇಂತಹದ್ದೇ ಘಟನೆ ನಡೆದು ಹೋಗಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂಧಾನ ಮತ್ತು ಸಂಗೀತ ಸಂಯೋಜಕ ಪಾಲಾಶ್ ಮುಚ್ಚಲ್ ವಿವಾಹ ನವೆಂಬರ್ 23ರಂದು ನಿಗದಿಯಾಗಿತ್ತು. ಅಂದುಕೊಂಡಂತೆ ಎಲ್ಲವೂ ನಡೆದಿದ್ರೆ ನವಜೋಡಿಯಾಗಿ ಸ್ಮೃತಿ ಮಂಧಾನ ಮತ್ತು ಪಾಲಾಶ್ ಮುಚ್ಚಲ್ ನಮ್ಮ ಕಣ್ಣ ಮುಂದೆಯೇ ಕಾಣಿಸಿಕೊಳ್ತಾ ಇದ್ರು. ಆದರೆ ಮದುವೆ ಸಂದರ್ಭದಲ್ಲಿ ಸ್ಮೃತಿ ತಂದೆಗೆ ಹಠಾತ್ ಹೃದಯಾಘಾತವಾಗಿ ಆಸ್ಪತ್ರೆಗೆ ದಾಖಲಾದ್ರು. ಈ ಹಿನ್ನೆಲೆ ಮದುವೆ ಮುಂದೂಡಲಾಗಿದೆ ಎಂದು ತಿಳಿಸಲಾಗಿತ್ತು. ಆದರೆ ಇದಕ್ಕೆ ಬೇರೆಯೇ ಕಾರಣವಿದೆ ಅನ್ನೋದು ವೈರಲ್ ಆಗುತ್ತಿರುವ ಫೋಟೋಗಳಿಂದ ಅನುಮಾನ ಮೂಡಿಸಿದೆ. ಪಾಲಾಶ್ ಮುಚ್ಚಲ್ ಮತ್ತೊಂದು ಯುವತಿ ಜೊತೆ ಸಂಬಂಧ ಹೊಂದಿರುವ ಬಗ್ಗೆ ಚಾಟಿಂಗ್ ಮಾಡಿದ್ದಾರೆ ಎನ್ನಲಾದ ಮೆಸೇಜ್ಗಳು ವೈರಲ್ ಆಗಿದೆ. ಇದೀಗ ಜಾಲತಾಣದಲ್ಲಿ ಹಲವು ರೀತಿಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇದೇ ಚಾಟಿಂಗ್ಗಳೇ ಮದುವೆಗೆ ಅಡ್ಡಿ ಅಂತ ಕೆಲವರು ಹೇಳ್ತಿದ್ರೆ, ಇನ್ನೊಂದ್ ಕಡೆ ಅವಸರವಾಗಿ ನಿರ್ಧಾರಕ್ಕೆ ಬರಬೇಡಿ ಅಂತ ಕೆಲವರು ವಾದಿಸುತ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ಪಾಲಾಶ್ ತನ್ನ ಮಾಜಿ ಗೆಳತಿ ಪ್ಲಾಸ್ಟಿಕ್ ಸರ್ಜನ್ ಬಿರ್ವಾ ಶಾ ಅನ್ನೋರಿಗೆ ಪ್ರಪೋಸ್ ಮಾಡುತ್ತಿರುವ ಫೋಟೋಗಳು ಕೂಡ ವೈರಲ್ ಆಗಿವೆ. ಹೊಸ ಜೀವನಕ್ಕೆ ಖುಷಿಯಾಗಿ ಕಾಲಿಡಬೇಕಿದ್ದ ಸ್ಮೃತಿ ಮಂಧಾನ ಮದುವೆ ಸಾರ್ವಜನಿಕ ಚರ್ಚೆಗೀಡಾಗಿರೋದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.